ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮಸೊಪ್ಪು ಸಾರು. ತುಂಬನೇ ರುಚಿಕರವಾದಂಥ ಆರೋಗ್ಯಕರವಾದಂಥ ಒಂದು ಮಸೊಪ್ಪು ಸಾರನ್ನು ನಾನು ಮಾಡ್ತಾ ಇದ್ದೀನಿ. ಮುದ್ದೆ ಜೊತೆಗೆ ಅನ್ನದ ಜೊತೆಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ. ಈ ರೀತಿ ಸಾರು ಮಾಡ್ಕೊಂಡು ತುಪ್ಪ ಹಾಕೊಂಡು ಮುದ್ದೆ ಜೊತೆ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಎಷ್ಟು ಊಟ ಮಾಡಿದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ನಾನಿಲ್ಲಿ ಮಿಕ್ಸ್ ಸೊಪ್ಪನ್ನು ತೊಗೊಂಡು ಒಂದು ಕಟ್ಟಷ್ಟನ್ನು ಸೋಸಿ ಅಂದರೆ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಇದರಲ್ಲಿ ದಂಟಿನ ಸೊಪ್ಪು, ಅರಿವೆ ಸೊಪ್ಪು, ಪಾಲಕ್ಕು, ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ಇದೆ. ಎಲ್ಲ ಥರದ ಮಿಕ್ಸ್ ಸೊಪ್ಪನ್ನು ಕೂಡ ನಾನಿಲ್ಲಿ ಒಂದು 5ರಿಂದ 6 ಸಲ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಜೊತೆಗೆ ನಾನು ಒಂದು 20 ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇವತ್ತು ತೊಗರಿಬೇಳೆ ಸ್ವಲ್ಪನೇ ತೊಗೊಂಡಿದ್ದೀನಿ. ಅವರೆಕಾಳು ಸೇರಿಸ್ತಾ ಇದ್ದೀನಿ, ಹಸಿ ಕಾಳು. ಅದರಿಂದ ನಾನು ತೊಗರಿಬೇಳೆನ ತೊಳೆದು ಒಂದು ಚಿಕ್ಕ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಕುಕ್ಕರ್ಗೆ ತೊಗರಿಬೇಳೆ ಹಾಕಿದ್ಮೇಲೆ ಒಂದು ಚಿಕ್ಕದು ಟೊಮ್ಯಾಟೊ, ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ, ನೀವು ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಅರ್ಧ ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 7ರಿಂದ 8 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಮತ್ತು ನಾವೇನು ತೊಳೆದು ಇಟ್ಕೊಂಡಿದ್ವಿ ಸೊಪ್ಪು, ಮಿಕ್ಸ್ ಸೊಪ್ಪು ಇತ್ತಲ್ವ, ಈ ಸೊಪ್ಪನ್ನು ಪೂರ್ತಿಯಾಗಿ ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪು, ಬೇಳೆ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾನು 1 ಲೀಟ್ರ್ ನೀರನ್ನು ಕುಕ್ಕರ್ಗೆ ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಸ್ಟವ್ ಹಚ್ಬಿಟ್ಟು 1 ವಿಷಲ್ ಬರಲಿ ಅಂತ ಬೇಯೋದಕ್ಕೆ ಇಡ್ತಾ ಇದ್ದೀನಿ. 1 ವಿಷಲ್ ಬಂದರೆ ಸಾಕು, ಸೊಪ್ಪು ಬೇಳೆ ಎಲ್ಲ ಬೆಂದಿರುತ್ತೆ. ಸ್ಟವ್ ಹಚ್ಕೊಂಡು ನಾವು ಕುಕ್ಕರ್ ಇಡೋಣ. ಇವಾಗ 1 ವಿಷಲ್ ಬರಲಿ. ಇದು 1 ವಿಷಲ್ ಬಂದರೆ ಸಾಕು. ಇವಾಗ ನಾವು ಒಗ್ಗರಣೆಗೆ ಸಾಂಬಾರಿಗೆ ಏನೇನು ಬೇಕೋ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ 1/4 kg ಅವರೆಕಾಯಿನ ತೊಗೊಂಡು, ಹಸಿ ಅವರೆಕಾಯಿನ 1/4 kg ತೊಗೊಂಡು ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು 1 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಬದನೆಕಾಯಿ ತೊಗೊಂಡಿದ್ದೀನಿ. ಇದೆರಡನ್ನು ಕಟ್ ಮಾಡಿ ನಾನು ನೀರಿಗೆ ಹಾಕಿ ಎತ್ತಿಡೋಣ. ಬದನೆಕಾಯಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಹಂಗೆ ಡ್ರೈ ಆಗಿಟ್ಟರೆ ನಾವು ಕಟ್ ಮಾಡಿದ್ಮೇಲೆ ಕಪ್ಪಗಾಗ್ಬಿಡುತ್ತೆ. ಅದರಿಂದ ನಾವೇನು ಮಾಡಬೇಕು, ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡನ್ನೂ ಕಟ್ ಮಾಡಿ ನೀರಿಗೆ ಹಾಕಿ ಇಡಬೇಕು. ಇವಾಗ ನಾನು ಬೆಳ್ಳುಳ್ಳಿ ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿನೂ ಕೂಡ ನಾನು ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆಗ್ತಿದ್ದಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ನಾನು ಸಾಸಿವೆ ಹಾಕಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಸಿಡಿತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕೋತೀನಿ. ಜೀರಿಗೆ ತುಂಬಾ ಘಮ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಾರು ಫ್ಲೇವರ್ ಕೂಡ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಜೀರಿಗೆನ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು 10ರಿಂದ 12 ಎಸಳು ಕರಿಬೇವಿನ ಸೊಪ್ಪು ಮತ್ತು 7ರಿಂದ 8 ಏನು ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಮತ್ತು ಬಿಡಿಸಿಟ್ಕೊಂಡಿದ್ದಂಥ ಅವರೆಕಾಳನ್ನ ಹಾಕಿ ನಾನಿಲ್ಲಿ ಅವರೆಕಾಳು ಸ್ವಲ್ಪ ಫ್ರೈ ಆಗೋವರೆಗೂ ಒಗ್ಗರಣೆನಲ್ಲಿ ಹುರ್ಕೋಬೇಕಾಗುತ್ತೆ. ಅವರೆಕಾಳು ಆದಷ್ಟು ಒಗ್ಗರಣೆನಲ್ಲೇ ಬೆಂದರೆ ಸಾಂಬಾರು ತುಂಬ ಕಡಿಮೆ ಟೈಮಲ್ಲಿ ಮಾಡ್ಕೊಂಬಿಡ್ಬೋದು ನಾವು. ಈ ರೀತಿಯಾಗಿ ಬಣ್ಣ ಚೇಂಜ್ ಆಗಿದೆ ನೋಡಿ ಅವರೆಕಾಳು ಚೆನ್ನಾಗಿ. ಕಾಳು ಇಷ್ಟು ಫ್ರೈ ಆದಮೇಲೆ ನಾವು ಇದಕ್ಕೆ ತರಕಾರಿನ ಸೇರಿಸ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿದ್ದಂಥ ಆಲೂಗಡ್ಡೆ ಮತ್ತು ಬದನೆಕಾಯಿ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ, ಇದನ್ನು ಕೂಡ ನಾನು ಒಗ್ಗರಣೆಗೆ ಸೇರಿಸ್ಕೊಂಡಾಯಿತು. ಇದು ಜಾಸ್ತಿ ಹೊತ್ತೆಲ್ಲ ಏನು ಫ್ರೈ ಆಗೋದು ಬೇಡ ನೋಡಿ. ಇಷ್ಟು ಸುಮ್ಮನೆ ಸ್ವಲ್ಪ ಬಿಸಿ ಆದರೆ ಸಾಕು ತರಕಾರಿ. ಅವರೆಕಾಳು ಬೆಂದಿದೆ, ಒಂದು 50% ಬೆಂದಿದೆ ಅವರೆಕಾಳು ಆಲ್ರೆಡಿ. ಇವಾಗ ಸೊಪ್ಪೇನು ಬೇಯಿಸ್ಕೊಂಡಿದ್ವಿ ಅದೇ ನೀರನ್ನು ನಾನು, ಸೊಪ್ಪು ಬೇಳೆ ಬೇಯಿಸ್ಕೊಂಡಿದ್ದಂಥ ನೀರನ್ನೇ ನಾನು ಇದಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈ ಅಷ್ಟರಲ್ಲಿ ನಮಗೆ ಕಾಳು ಮತ್ತು ತರಕಾರಿ ಬೇಯೋಷ್ಟರಲ್ಲಿ ನಾವು ಸೊಪ್ಪು ಕೂಡ ಸ್ವಲ್ಪ ತಣ್ಣಗಾಗುತ್ತೆ. ಸೊಪ್ಪು ಕಾಳು ಅದನ್ನು ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ. ಸ್ವಲ್ಪ ತಣ್ಣಗಾಗಲಿ, ಅಲ್ಲಿವರೆಗೂ ನಾವು ಇದನ್ನು ಬೇಯೋದಕ್ಕೆ ಇಟ್ಬಿಡೋಣ. ಇದು ಐ ಫ್ಲೇಮಲ್ಲೇ ಕೂಡ ಬೇಯಲಿ. ಇದು ಸ್ವಲ್ಪ ಚೆನ್ನಾಗಿ ಒಗ್ಗರಣೆನಲ್ಲೇ ಈ ಥರ ಬೆಂದಾಗ ನಾವು ಸೊಪ್ಪೆಲ್ಲ ರುಬ್ಬಿ ಹಾಕಿದಾಗ ಬೇಗ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ ಅಂತ ನೋಡಿ. ಇವಾಗ ತರಕಾರಿ ಬೇಯ್ತಾ ಇದೆ. ತರಕಾರಿ ಬೇಯ್ತಿದ್ದಂಗೆ ನಾವು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ ತೊಗೋತೀನಿ. ಮಿಕ್ಸಿ ಜಾರ್ ತೊಗೊಂಡು ಇವಾಗ ಸೊಪ್ಪು ಕಾಳು ಏನು ಬೆಂದಿದೆ ಇದನ್ನು ನಾನು ಪೂರ್ತಿಯಾಗಿ ಸೇರಿಸ್ಕೊಂಡ್ಬಿಡ್ತೀನಿ. ನಾವು ಹಂಗೆ ಮಸ್ತು ಕೂಡ ಮಾಡ್ಬೋದು, ಆದರೆ ನನಗೆ ಮಸಿಯೋದಕ್ಕಿಂತ ಈ ರೀತಿ ಮಾಡಿದ್ರೇ ಚೆನ್ನಾಗಿರುತ್ತೆ ಸಾಂಬಾರು. ಅದರಿಂದ ನಾವು ಈ ರೀತಿಯಾಗಿ ಮಸೊಪ್ಪು ಸಾರನ್ನ ಮಾಡ್ಕೊಳ್ಳೋದು. ಇದಕ್ಕೆ ನಾನು ಈ ಸೊಪ್ಪು ಕಾಳು ಏನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರು ಹಾಕಿ ಒಂದು ಸಲ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು. ಮಿಕ್ಸಿಲಿ ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು. ನಾವು ತುಂಬ ನುಣ್ಣಗೆ ರುಬ್ಬೋದು ಬೇಡ. ತುಂಬ ನುಣ್ಣಗೆ ರುಬ್ಬಿದ್ರೆ ಮಸೊಪ್ಪು ಸಾರು ಚೆನ್ನಾಗಿರಲ್ಲ. ಇಷ್ಟು ತರ್ತರಿಯಾಗಿ ಒಂದು ಸಲ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ನಾನು ಏನು ರುಬ್ಕೊಂಡಿದ್ದಂಥ ಸೊಪ್ಪನ್ನು ನಾನು ಬೇಯ್ತಿದ್ದಂಥ ಅವರೆಕಾಳು ಮತ್ತು ಬದನೆಕಾಯಿ ಆಲೂಗಡ್ಡೆ ಏನು ಬೇಯ್ತಾಯಿತ್ತು ಒಗ್ಗರಣೆನಲ್ಲಿ ಇಷ್ಟಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ನಿಮಗೆ ಸಾರು ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಅಷ್ಟೇ ಸಾಕಾಗುತ್ತೆ. ನಮಗೆ ಸಾರು ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕಾಗುತ್ತೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನು ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ ನಾವು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ನಾವು ಬೇಯೋದಕ್ಕೆ ಇಟ್ಬಿಡೋಣ. ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು
3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ನೋಡಿ ತರಕಾರಿ ಆಲ್ರೆಡಿ ಬೆಂದಿದೆ, ಕಾಣಿಸ್ತಾ ಇದೆ ಅಲ್ವಾ? ಆಲೂಗಡ್ಡೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಅವರೆಕಾಳು ಕೂಡ ಚೆನ್ನಾಗಿ ಬೆಂದಿತ್ತು. ಇದನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ಬೇಯಕ್ಕಿಟ್ಟಿದ್ದೆ. ಈ ರೀತಿಯಾಗಿ ಸಾಂಬಾರು ರೆಡಿ ಆಗಿದೆ. ನಾನು ಈ ಸಾಂಬಾರು ಬೇಯೋಷ್ಟರಲ್ಲಿ ಮುದ್ದೆ ಮತ್ತು ರೈಸು ಮಾಡಿಕೊಂಡು ಒಂದು ಮೊಟ್ಟೆ ಪಲ್ಯನೂ ಮಾಡ್ಕೊಂಬಿಟ್ಟೆ ಇವತ್ತಿನ ಊಟಕ್ಕೆ. ತುಂಬ ಸಿಂಪಲಾಗಿ ಕೂಡ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸಾಂಬಾರು ಈ ಥರ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಸೈಡಲ್ಲಿ ಒಂದು ಕಡೆ ಮುದ್ದೆ, ಅನ್ನ, ಪಲ್ಯ ಎಲ್ಲ ರೆಡಿ ಆಗೋಯಿತು. ತುಂಬ ಈಸಿಯಾಗಿ ನಾವು ಮಸೊಪ್ಪು ಸಾರನ್ನ ಮಾಡ್ಕೋಬೋದು. ಅದು ಹೆಲ್ದಿ ಸಾಂಬಾರು, ತುಂಬ ಆರೋಗ್ಯಕರವಾದಂಥ ಒಂದು ಸೊಪ್ಪು ಸಾರು ಇದು. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ಒಂದು ಪಲ್ಯದ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಊಟ ಮಾಡೋದ್ರಿಂದನೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅನ್ನದ ಜೊತೆಗೂ ತುಪ್ಪ ಮತ್ತು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.